ಕೆಟಿ ವೀಕ್ಷಕರಿಗೆ ನಮಸ್ಕಾರಗಳು. ಈ ದಿನ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು KPMC ಮಾರುಕಟ್ಟೆಯಿಂದ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲ ನಾಡಿನ ಜನತೆಗೆ, ಸಮಸ್ತ ಕುಲಬಾಂಧವರಿಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಒಳ್ಳೆ ಬೆಳೆ ಆಗಲಿ, ಎಲ್ಲ ಜನ ಚೆನ್ನಾಗಿರಲಿ ಅಂತ ಆಶಿಸ್ತಾ ಇದೆ. ಯಾವ ಊರು, ಎಲ್ಲಿಂದು, ಇದು ಏನು? KPMC ಕೃಷಿ ಮಾರುಕಟ್ಟೆ ಹೇಳಿ. ಈ ಸಂದರ್ಭದಲ್ಲಿ ಯಾರ್ಯಾರು ಇದ್ದಾರೆ? ಎಲ್ಲ ನಮ್ಮ ಮಂಡಿ ಮಾಲೀಕರು, ತರಕಾರಿಯವರು, ಟೊಮೆಟೊವರು, ಎಲ್ಲ ಪೂರ್ತಿ ಮಾರ್ಕೆಟ್ ಇದೆ. ಎಲ್ಲರಿಗೂ ಈ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ. ಈಗ ನಮ್ಮ ನಾಯಕರಾದ CM ಶ್ರೀನಾಥ್ ಅವರು ಬರ್ತಾರೆ, ಅವರು ಒಂದೆರಡು ಮಾತಾಡ್ತಾರೆ. ನಾಡಿನ ಸಮಸ್ತ ಜನತೆಗೆ, ವಿಶೇಷವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕೋಲಾರ ವಿಭಾಗದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಮೊದಲನೇದಾಗಿ 517ನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ತಿಳಿಸ್ತೇನೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಎಲ್ಲ ಪೇಟೆ ಕಾರ್ಯಕರ್ತರು, ಅಂದರೆ ರೈತರು, ಖರೀದಿದಾರರು, ಮಂಡಿ ಮಾಲೀಕರು, ಹಮಾಲರು ಎಲ್ಲರ ಒಗ್ಗೂಡಿನಿಂದ ಬಹಳ ಸುಂದರವಾಗಿ, ಅದ್ಭುತವಾಗಿ, ವಿಶೇಷ ರೀತಿಯಲ್ಲಿ ಪಲ್ಲಕ್ಕಿ ಉತ್ಸವ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪಲ್ಲಕ್ಕಿ ಉತ್ಸವ ಕೋಲಾರದ ನಗರದ ಮುಖ್ಯ ಬೀದಿಗಳು ಸಂಚರಿಸಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಕೆಂಪೇಗೌಡನ ಆದರ್ಶ ಸಿದ್ಧಾಂತಗಳು, ಅಂದರೆ ಕೆಂಪೇಗೌಡನ ಆದರ್ಶ ಇಷ್ಟೇ, ಒಂದು ಪಕ್ಷಕ್ಕೆ ಸೀಮಿತ ಅಥವಾ ಒಂದು ಜಾತಿ ಸೀಮಿತ ಆದವರಲ್ಲ. ಅವರು ಎಲ್ಲ ಜಾತಿ ವರ್ಗಗಳ ಒಂದು ಸಮಬಾಳ್ವೆ ನಡೆಸ್ತಕ್ಕಂಥ ಒಂದು ಸಿದ್ಧಾಂತ ಉಳಿಸೋರು. ಅಂದರೆ ಸರ್ವ ಜನಾಂಗೀಯ ಶಾಂತಿಯ ತೋಟದ ರೀತಿಯಲ್ಲಿ ಅವರ ಒಂದು ಆದರ್ಶ ಸಿದ್ಧಾಂತಗಳೇನಿದ್ದಾವೆ ಎಲ್ಲ ಜಾತಿ ಸಮುದಾಯಗಳು ಒಟ್ಟಾಗಿ ಪಡಬೇಕಂತ ಆ ಸಿದ್ಧಾಂತಗಳಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ಹಾಗಾಗಿ ಕೆಂಪೇಗೌಡನ ಒಂದು ಸಿದ್ಧಾಂತನ ಪಾಲನೆ ಮಾಡೋದ್ರ ಮೂಲಕ ಇಡೀ ರಾಜ್ಯ ರಾಷ್ಟ್ರನ ಒಂದು ದೊಡ್ಡ ಮಟ್ಟದ ಒಂದು ಉತ್ತುಂಗಕ್ಕೆ ತಗೊಂಡೋಗತಕ್ಕಂಥ ಕೆಲಸ ಸಿದ್ಧಾಂತ ಏನು ಇದು ನಮ್ಮ ಕೆಂಪೇಗೌಡದಾಗಿತ್ತು. ಅದರ ಹಾದಿಯಲ್ಲಿ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ನಾಡಿನ ಪ್ರಭು ಕೆಂಪೇಗೌಡ ಜಯಂತಿ ಶುಭಾಶಯ. ನಮಸ್ಕಾರ.